ಚಟಾಕಿ ಕಾಗೆ ಮತ್ತು ಕುಡಿದು ಹೋದ ಪಾತ್ರೆ. ಒಂದು ಬಿಸಿಲು ಗರ್ಮಿಯಾದ ಬೇಸಿಗೆ ದಿನ. ಎಲ್ಲೆಡೆ ಬಿಸಿಲು ಉರಿಯುತ್ತಿತ್ತು. ಒಂದು ಕಾಗೆ ತುಂಬಾ ದಾಹದಿಂದ ಹಡಕುತ್ತಿತ್ತು. ಅದು ಹತ್ತಿರ ಹಕ್ಕಿಗಳ ಬಾವಿ, ತೋಪು ಎಲ್ಲ ಕಡೆ ಹಾರಿ ಹಾರಿ ನೋಡುತ್ತಿತ್ತು. ಆದರೆ ಎಲ್ಲೆಡೆ ನೀರಿಲ್ಲ. ಆಮೇಲೆ ಅದು ದೂರದ ಮನೆ ಮುಂದೆ ಒಂದು ಪುಟ್ಟ ಮಡಕೆ ನೋಡಿತು. ಹಾರಿ ಬಂದು ನೋಡಿದಾಗ ಅದರಲ್ಲಿ ಸ್ವಲ್ಪಷ್ಟು ಮಾತ್ರ ನೀರು ಇತ್ತು. ಆದರೆ ಕಾಗೆಗೆ ತಲುಪ್ಲಿಲ್ಲ. ಅದು ಆಶೆ ಕಳೆದುಕೊಂಡಿತ್ತಂತೆ. ಆದರೆ ಅಷ್ಟರಲ್ಲಿ ಅದು ಯೋಚಿಸಿತ್ತು, ನಾನು ಎಷ್ಟು ಹೊತ್ತಿಗೆ ಇಲ್ಲಿ ಕುಳಿತುಕೊಳ್ಳುತ್ತೇನೆ, ಏನಾದ್ರೂ ಮಾಡಬೇಕು. ಅದು ಅಚ್ಚುಕವಾಗಿ ಇಣುಕಿ ನೋಡಿದಾಗ ಅಲ್ಲಿ ಇಟ್ಟಿದ ಕಲ್ಲುಗಳು ಕಂಡವು. ತಕ್ಷಣ ಕಾಗೆ ಒಂದು ಏಲು ಮಾಡಿಕೊಂಡಿತು. ಒಂದು ಮೇಲೆ ಒಂದು ಕಲ್ಲು ಹಾಕುತ್ತಾ ಹೋದಂತೆ ನೀರಿನ ಮಟ್ಟ ಹತ್ತಿ ಮೇಲಕ್ಕೆ ಬಂತು. ಅಂತೂ ಕೊನೆಗೆ ಕಾಗೆ ಸುಖವಾಗಿ ನೀರು ಕುಡಿಯಿತು ಮತ್ತು ಹಾರಿಹೋಯಿತು. ನೀತಿಪಾಠ: ಬುದ್ಧಿ ಬಳಸಿ ಶ್ರಮ ಮಾಡಿದ್ರೆ ಸಮಸ್ಯೆ ಏನೇ ಆಗಿರಲಿ ಪರಿಹಾರ ಸಿಗುತ್ತೆ.